ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಪಾಟೀಲ್ ಸ್ಟಡಿ ಸರ್ಕಲ್. ಇವತ್ತಿನ ಗಣಿತ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ನಮ್ಮ ಪಾಟೀಲ್ ಸ್ಟಡಿ ಸರ್ಕಲ್ ನಲ್ಲಿ ನಾವು ಕರ್ನಾಟಕ ಟಿಇಟಿ, ಜಿಪಿಎಸ್ಟಿಆರ್, ಪಿಎಸ್ಟಿಆರ್ ಹಾಗೂ HSTR ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ಗಣಿತ ತರಗತಿಗಳನ್ನ ಮಾಡ್ತಾ ಇದ್ದೇವೆ. ಇವತ್ತಿನ ತರಗತಿಯಲ್ಲಿ ನಾವು ಗಣಿತ ವಿಷಯನ ನೋಡ್ತಾ ಹೋಗೋಣ. ಗಣಿತಕ್ಕೆ ಸಂಬಂಧಿಸಿದಂತೆ ಈ ಮುಂಬರುವ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಕೆಲವೊಂದು ಸಂಭವನೀಯ ಪ್ರಶ್ನೆಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ತಂದಿದ್ದೇನೆ. ಈ ಪ್ರಶ್ನೆಗಳು ಕರ್ನಾಟಕ ಟಿಇಟಿ, ಪಿಎಸ್ಟಿಆರ್, ಜಿಪಿಎಸ್ಟಿಆರ್ ಮತ್ತು ಲ್ಯಾಂಡ್ ಸರ್ವೇರ್ ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾವಿಲ್ಲಿ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ ನೋಡ್ರಿ, ಒಂದು ಸಂಖ್ಯೆಯ 75% ಮತ್ತು ಆ ಸಂಖ್ಯೆಯ 4/5 ಭಾಗದ ನಡುವಿನ ವ್ಯತ್ಯಾಸ 40 ಆಗಿದ್ದರೆ ಆ ಸಂಖ್ಯೆ ಎಷ್ಟು? ನೋಡ್ರಿ, ಏನ್ ಕೊಟ್ಟಾರ? ಒಂದು ಸಂಖ್ಯೆಯ, ಯಾವುದೋ ಸಂಖ್ಯೆ ಗೊತ್ತಿಲ್ಲ, ಆ ಸಂಖ್ಯೆಯ 75% ಮತ್ತು ಅದೇ ಸಂಖ್ಯೆಯ 4/5 ಭಾಗದ ನಡುವಿನ ವ್ಯತ್ಯಾಸ 40. ಹಾಗಾದ್ರೆ ಆ ಸಂಖ್ಯೆಯನ್ನ ನಾವಿಲ್ಲಿ ಕಂಡು ಹಿಡಿಯಬೇಕು. ನೋಡ್ರಿ, ಏನ್ ಮಾಡ್ಬೇಕೀಗ? ಯಾವುದೋ ಒಂದು ಸಂಖ್ಯೆಯ 75%, ಹೌದಾ? 75%. ಆ ಸಂಖ್ಯೆ ನಮ್ಗೆ ಗೊತ್ತಿಲ್ಲ, ಎಕ್ಸ್ ಅಂತ ತಗೋಣ. ಇಲ್ಲಿ ಏನ್ ಕೇಳಿದ್ರೆ ವ್ಯತ್ಯಾಸ ಅಂದ್ರೆ ಏನ್ ಮಾಡ್ಬೇಕು? ಇಲ್ಲಿ ನಾವಿಲ್ಲಿ ಕಳಿಬೇಕು, ಮೈನಸ್ ಅದೇ ಸಂಖ್ಯೆಯ 4/5 ಭಾಗ. ವ್ಯತ್ಯಾಸ ಎಷ್ಟು? 40. ನೆಕ್ಸ್ಟ್ ನೋಡ್ರಿ, ಈ 75% ನಾವು ಯಾವ ತರ ಬರ್ಕೋಬೋದಪ್ಪ ಅಂದ್ರೆ ನೋಡ್ರಿ, 75 ಡಿವೈಡೆಡ್ ಬೈ 100 ಇಂಟು ಎಕ್ಸ್. ಈ ತರ ಬರ್ಕೋಬಹುದಾ? ಬರ್ಕೋಬಹುದು. ನೆಕ್ಸ್ಟ್ 4/5 ಎಕ್ಸ್ ಇಸ್ ಈಕ್ವಲ್ ಟು 40. ನೆಕ್ಸ್ಟ್ ನೋಡ್ರಿ, 75 ಡಿವೈಡೆಡ್ ಬೈ 100 ಇದನ್ನ ನಾವಿಲ್ಲಿ ಕರ್ತ ಹೊಡಿಬೇಕು. 25 ಮೂರ್ಲೆ 75, 25 ನಾಲ್ಕಲೆ 100. ಇದೇನಾಗುತ್ತಾ? 3/4 ಎಕ್ಸ್ ಮೈನಸ್ 4/5 ಎಕ್ಸ್ ಇಸ್ ಈಕ್ವಲ್ ಟು 40. ನೆಕ್ಸ್ಟ್ ನೋಡ್ರಿ, ಇದನ್ನ ಏನ್ ಮಾಡ್ಬೇಕು? ಇಲ್ಲಿ ಮೈನಸ್ ಮಾಡ್ಬೇಕು. 3x ಡಿವೈಡೆಡ್ ಬೈ 4 ಮೈನಸ್ 4/5 ಎಕ್ಸ್ ಇಸ್ ಈಕ್ವಲ್ ಟು 40. ಹಾಗಾದ್ರೆ ಇವೆರಡನ್ನ ನಾವಿಲ್ಲಿ ಮೈನಸ್ ಮಾಡೋಕಪ್ಪ ಅಂದ್ರೆ ಏನ್ ಮಾಡ್ಬೇಕು? ಇಲ್ಲಿ 4 ಮತ್ತು 5ರ ಲಸ ತೆಗಿಬೇಕು, ಇಲ್ಲ ಇವುಗಳನ್ನ ಓರೆ ಗುಣಾಕಾರ ಮಾಡಿ ಮಾಡಬಹುದು. ನೋಡ್ರಿ, 4 ಮತ್ತು 5ರ ಲಸ ಎಷ್ಟು? 20 ಆಗತ್ತೆ. ನೀವು ಲಸ ತೆಗೆದು ಗೊತ್ತಾಗಿಲ್ಲಪ್ಪ ಅಂದ್ರೆ 5 4 20, 5 3 15 ಎಕ್ಸ್ ಮೈನಸ್ 4 4 16 ಎಕ್ಸ್ ಇಸ್ ಈಕ್ವಲ್ ಟು 40. ನೆಕ್ಸ್ಟ್ ಇವಾಗ ನೋಡ್ರಿ, ಏನ್ ಮಾಡ್ಬೇಕು? ಇಲ್ಲಿ 15 ಎಕ್ಸ್ ಮೈನಸ್ 16 ಎಕ್ಸ್. ನೋಡ್ರಿ, 15 ಎಕ್ಸ್ ಮೈನಸ್ 16 ಎಕ್ಸ್ ಅಂದ್ರ ಮೈನಸ್ ಎಕ್ಸ್ ಆಗುತ್ತಾ? ಡಿವೈಡೆಡ್ ಬೈ 20 ಇಸ್ ಈಕ್ವಲ್ ಟು 40. ಈ 20 ನಾವಿಲ್ಲಿ ಇಸ್ ಈಕ್ವಲ್ ಟು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಇದು ಇಂಟು ಆಗುತ್ತಾ? ಎಕ್ಸ್ ಇಸ್ ಈಕ್ವಲ್ ಟು 20 ಇಂಟು 40 ಅಂದ್ರೆ ಎಷ್ಟಾಗುತ್ತಾ? 800. ಹಾಗಾದ್ರೆ ಎಕ್ಸ್ ನ ಬೆಲೆ ಎಷ್ಟು? 800. ನೋಡ್ರಿ, ಅದಕ್ಕೆ ಪ್ರಶ್ನೆ ಏನು? ಒಂದು ಸಂಖ್ಯೆಯ 75% ಮತ್ತು ಆ ಸಂಖ್ಯೆಯ 4/5 ಭಾಗದ ನಡುವಿನ ವ್ಯತ್ಯಾಸ 40 ಅಂತ ಕೇಳಿದ್ರೆ, ಹಾಗಾದ್ರೆ ಆ ಸಂಖ್ಯೆ ಯಾವ್ದಪ್ಪ ಅಂದ್ರೆ 800. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ, ಒಂದು ಸಂಖ್ಯೆಯ 55% ಮತ್ತು ಆ ಸಂಖ್ಯೆಯ 35% ನಡುವಿನ ವ್ಯತ್ಯಾಸ 400 ಆದರೆ ಆ ಸಂಖ್ಯೆ ಎಷ್ಟು? ನೋಡ್ರಿ, ನಾವೀಗ ಮೊದಲನೇ ಪ್ರಶ್ನೆ ಮಾಡಿದ್ವಲ್ಲ, ಅದೇ ತರ ಇದು ಪ್ರಶ್ನೆ. ಒಂದು ಸಂಖ್ಯೆಯ 55% ಮತ್ತು ಅದೇ ಸಂಖ್ಯೆಯ 35% ನಡುವಿನ ವ್ಯತ್ಯಾಸ ಎಷ್ಟು? 400. ಆ ಸಂಖ್ಯೆಯನ್ನು ನಾವಿಲ್ಲಿ ಕಂಡು ಹಿಡಿಬೇಕು. ಹಾಗಾದ್ರೆ ನೋಡ್ರಿ, ಯಾವ ತರ ಮಾಡೋದು ಇದು?
ಶೇಕಡ 55 ಎಕ್ಸ್ ಮೈನಸ್ ಶೇಕಡ 35 ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು 400. ಒಂದು ಸಂಖ್ಯೆಯ ಶೇಕಡ 55 ಮತ್ತು ಶೇಕಡ 35 ನಡುವಿನ ವ್ಯತ್ಯಾಸ 400. ಹಾಗಾದ್ರೆ ಈ ಶೇಕಡ 55 55 ಡಿವೈಡೆಡ್ ಬೈ 100 ಎಕ್ಸ್ ಮೈನಸ್ 35 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 400. ನೆಕ್ಸ್ಟ್ ನೋಡ್ರಿ 55 ಡಿವೈಡ್ ಬೈ 100 ಮಾಡ್ರಿ. ನೋಡ್ರಿ 5 ಒಂದೇ 5 ಒಂದೇ 5 20. ನೆಕ್ಸ್ಟ್ 5 7 35 5 20 100. 11 ಎಕ್ಸ್ ಡಿವೈಡೆಡ್ ಬೈ 20 ಮೈನಸ್ 7 ಎಕ್ಸ್ ಡಿವೈಡೆಡ್ ಬೈ 20 ಇಸ್ ಈಕ್ವಲ್ ಟು 400. ನೆಕ್ಸ್ಟ್ ನೋಡ್ರಿ 11 ಎಕ್ಸ್ ಡಿವೈಡೆಡ್ ಬೈ 20 ಮೈನಸ್ 7 ಎಕ್ಸ್ ಡಿವೈಡೆಡ್ ಬೈ 20. ನೋಡ್ರಿ ಛೇದ ಸೇಮ್ ಆಗಿದೆ, ಹಾಗಾಗಿ ಇಲ್ಲಿ ಯಾವುದೇ ತರ ಲಸ ತೆಗೆಯುವ ಅವಶ್ಯಕತೆ ಇಲ್ಲ. 11 ಮೈನಸ್ 7 ಎಷ್ಟು 11 ಎಕ್ಸ್ ಮೈನಸ್ 7 ಎಕ್ಸ್ 6 ಎಕ್ಸ್ 4 ಎಕ್ಸ್ ಡಿವೈಡೆಡ್ ಬೈ 20 ಇಸ್ ಈಕ್ವಲ್ ಟು 400. ನೆಕ್ಸ್ಟ್ 20 ಈ ಕಡೆ ತಗೊಂಡು ಹೋದಾಗ ಏನಾಗುತ್ತಾ ಇಂಟು 20 ಆಗುತ್ತಾ 400 ಇಂಟು 20 ಆಗುತ್ತಾ 4 ಎಕ್ಸ್ ಇಸ್ ಈಕ್ವಲ್ ಟು 400 ಇಂಟು 20. 4 ಎಕ್ಸ್ ಇಸ್ ಈಕ್ವಲ್ ಟು 4 8 1000 ಆಗುತ್ತದೆ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಈ ಇಂಟು 4 ಇಸ್ ಈಕ್ವಲ್ ಟು ಈ ಕಡೆ ಬಂದಾಗ ಏನಾಗುತ್ತಾ ಡಿವೈಡೆಡ್ ಬೈ ಆಗುತ್ತೆ. 4 ಒಂದೇ 4 8 0. ಎಕ್ಸ್ ಇಸ್ ಈಕ್ವಲ್ ಟು 2000. ನೋಡ್ರಿ 2000 ಸರಿಯಾದ ಉತ್ತರ. ನೆಕ್ಸ್ಟ್ 3ನೇ ಪ್ರಶ್ನೆ ನೋಡ್ರಿ. ರಾಹುಲ್ನ ತಾಯಿಯ ಈಗಿನ ವಯಸ್ಸು ರಾಹುಲ್ನ ಈಗಿನ ವಯಸ್ಸಿನ 3 ಪಟ್ಟು. ನೋಡ್ರಿ ರಾಹುಲ್ನ ತಾಯಿಯ ಈಗಿನ ವಯಸ್ಸು ರಾಹುಲ್ನ ಈಗಿನ ವಯಸ್ಸಿನ 3 ಪಟ್ಟು ಹೆಚ್ಚು. 5 ವರ್ಷಗಳ ನಂತರ ಅವರ ವಯಸ್ಸಿನ ಮೊತ್ತ 66 ವರ್ಷ. ಹಾಗಾದರೆ ರಾಹುಲ್ನ ತಾಯಿಯ ಈಗಿನ ವಯಸ್ಸು ಕಂಡು ಹಿಡಿಯಿದ್ವಿ. ನೋಡ್ರಿ ಇಲ್ಲಿ ಏನ್ ಕೊಟ್ರ ರಾಹುಲ್ನ ತಾಯಿಯ ಈಗಿನ ವಯಸ್ಸು ರಾಹುಲ್ನ ಈಗಿನ ವಯಸ್ಸಿನ 3 ಪಟ್ಟು ಅಂತ. ನೋಡ್ರಿ ಇಲ್ಲಿ ನಾವು ಯಾವ ತರ ಬರ್ಕೊಂತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ನೋಡ್ರಿ ರಾಹುಲ್ನ ವಯಸ್ಸು ಎಕ್ಸ್ ಆಗಿರ್ಲಿ. ರಾಹುಲ್ನ ವಯಸ್ಸು ಎಕ್ಸ್ ಆಗಿರ್ಲಿ. ನೋಡ್ರಿ ರಾಹುಲ್ನ ತಾಯಿಯ ಈಗಿನ ವಯಸ್ಸು ರಾಹುಲ್ನ ಈಗಿನ ವಯಸ್ಸಿನ 3 ಪಟ್ಟು ಅಂದ್ರೆ ರಾಹುಲ್ನ ತಾಯಿಯ ವಯಸ್ಸು ರಾಹುಲ್ನ ತಾಯಿಯ ವಯಸ್ಸು ರಾಹುಲ್ನ ವಯಸ್ಸಿಗಿಂತ ಎಷ್ಟು 3 ಪಟ್ಟು ಅಂದ್ರೆ ಎಷ್ಟು 3x ಆಗತ್ತ. ಹೌದಾ? ನೆಕ್ಸ್ಟ್ ನೋಡ್ರಿ 5 ವರ್ಷಗಳ ನಂತರ ಅವರ ವಯಸ್ಸಿನ ಮೊತ್ತ 66 ವರ್ಷ. ನೋಡ್ರಿ 5 ವರ್ಷಗಳ ನಂತರ ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿ 5 ಕೂಡಿಸ್ಬೇಕು. x+5 ಪ್ಲಸ್ ಇದು ರಾಹುಲ್ನ ವಯಸ್ಸು 5 ವರ್ಷಗಳ ನಂತರ 3x+5 ಇಸ್ ಈಕ್ವಲ್ ಟು ಎಷ್ಟು? ಇದು ರಾಹುಲ್ನ ತಾಯಿಯ ವಯಸ್ಸು ಎಷ್ಟಾಗುತ್ತೆ? 66. ಓಕೆ. ನೆಕ್ಸ್ಟ್ ನೋಡ್ರಿ ಇದನ್ನೆಲ್ಲ ಕೂಡಿಸ್ರೆ ಎಷ್ಟಾಗುತ್ತೆ ನೋಡ್ರಿ. ಎಕ್ಸ್ ಮತ್ತೆ 3x 4x ಪ್ಲಸ್ 5 5 10 ಇಸ್ ಈಕ್ವಲ್ ಟು 66. ಈ ಪ್ಲಸ್ 10 ಇಸ್ ಈಕ್ವಲ್ ಟು ಇಲ್ಲಿ ಕಳಿಸಿದ್ರೆ ಏನಾಗುತ್ತೆ? -10 ಆಗುತ್ತಾ. 4x ಇಸ್ ಈಕ್ವಲ್ ಟು 66 ಮೈನಸ್ 10 ಇದೆಷ್ಟಾಗುತ್ತಾ? 56 ಆಗುತ್ತಾ.
4x ಇಕ್ವಲ್ ಟು 56. ನೆಕ್ಸ್ಟ್ ನೋಡ್ರಿ, ನಮ್ಗೆ ಏನ್ ಬೇಕಿಲ್ಲಿ ಎಕ್ಸ್ ಬೇಕು. ಹಾಗಾಗಿ 4 ಈ ಕಡೆ ಕಳಿಸ್ರಿ. ಎಕ್ಸ್ ಈಸ್ ಈಕ್ವಲ್ ಟು 56 ಡಿವೈಡೆಡ್ ಬೈ 4. ನೋಡ್ರಿ, 4 ಒಂದ್ಲೆ 4, 4 ಒಂದ್ಲೆ 4, 1 ಉಳಿತು, 4 4 16. ಎಕ್ಸ್ ಈಸ್ ಈಕ್ವಲ್ ಟು 14 ಆಯ್ತು. ಹೌದಾ? ನೋಡ್ರಿ, ಎಕ್ಸ್ ಈಸ್ ಈಕ್ವಲ್ ಟು 14 ಅನ್ನೋದು ಏನಿದು ರಾಹುಲ್ನ ವಯಸ್ಸು. ಹೌದಾ? ಹಾಗಾದ್ರೆ ನಮಗೆ ಅವ್ರು ಏನ್ ಕಂಡುಹಿಡಿದಾರೆ ಕೇಳಿದಾರೆ, ರಾಹುಲ್ನ ತಾಯಿಯ ಈಗಿನ ವಯಸ್ಸನ್ನ ಕೇಳಿದ್ದಾರೆ. ಹಾಗಾದ್ರೆ ರಾಹುಲ್ನ ತಾಯಿಯ ವಯಸ್ಸು ಎಷ್ಟೈತಿಲ್ಲಿ 3x ಅಂತ ತಗೊಂಡಿವಿ. ರಾಹುಲ್ನ ತಾಯಿಯ ಈಗಿನ ವಯಸ್ಸು ಎಷ್ಟು? 3x ಐತಿ. ಹಾಗಾದ್ರೆ ಈ ಎಕ್ಸ್ ಜಾಗದಲ್ಲಿ ಎಷ್ಟು ಹಾಕ್ಬೇಕು? 14 ಹಾಕ್ರಿ. 3 × 14 ಎಷ್ಟಾಗುತ್ತೆ? 14 42. ಹಾಗಾದ್ರೆ ರಾಹುಲ್ನ ತಾಯಿಯ ಈಗಿನ ವಯಸ್ಸು 42. ನೋಡ್ರಿ, ಅವ್ರು ಏನ್ ಕೇಳಿದ್ದಾರೆ? 5 ವರ್ಷಗಳ ನಂತರ ಅವರ ವಯಸ್ಸಿನ ಮೊತ್ತ 66 ಅಂತ ಕೇಳಿದ್ದಾರೆ. ಹಾಗಾದ್ರೆ ಇದು ರಾಹುಲ್ನ ತಾಯಿಯ ಈಗಿನ ವಯಸ್ಸು ಎಷ್ಟು? 42. ಇದಕ್ಕ +5 ಕೂಡಿಸಿದ್ರೆ ಎಷ್ಟಾಗುತ್ತೆ ನೋಡ್ರಿ? 47 ಆಗತ್ತ. ಹೌದಾ? ಹಾಗಾದ್ರೆ ಇದಕ್ ಇದು ರಾಹುಲ್ನ ವಯಸ್ಸು, ಇದು 14. ಇದಕ್ಕೆ 5 ಕೂಡಿಸಿದ್ರೆ ಎಷ್ಟಾಗತ್ತ? 19. ಎರಡನ್ನ ಕೂಡಿಸ್ರೆ 9 7 16 ಕೈಲ 1 4 2 6. 5 ವರ್ಷಗಳ ನಂತರ ಅವರ ವಯಸ್ಸಿನ ಮೊತ್ತ 66. ನಾವು ಮಾಡಿದ್ದು ಸರಿಯಾಗಿದೆ. ಎರಡು ಸಂಖ್ಯೆಗಳು 5:3, ಅವುಗಳ ನಡುವಿನ ವ್ಯತ್ಯಾಸ 18 ಆಗಿದ್ದರೆ ಆ ಸಂಖ್ಯೆಗಳು ಯಾವುವು? ನೋಡ್ರಿ, ಎರಡು ಸಂಖ್ಯೆಗಳು 5:3 ಅನುಪಾತದಲ್ಲಿವೆ. ಅವುಗಳ ನಡುವಿನ ವ್ಯತ್ಯಾಸ ಕೊಟ್ಟರೆ ಎಷ್ಟು? 18. ಹಾಗಾದ್ರೆ ಆ ಸಂಖ್ಯೆಗಳು ಯಾವ್ಯಾವು? ನೋಡ್ರಿ, ಇದನ್ನ ಯಾವ ತರ ಮಾಡೋದು ನೋಡ್ರಿ. ಎರಡು ಸಂಖ್ಯೆಗಳ ಅನುಪಾತ. ಎರಡು ಸಂಖ್ಯೆಗಳ ಅನುಪಾತ ಎಷ್ಟು ಕೊಟ್ಟಾರ ನೋಡ್ರಿ? 5:3. ಅವುಗಳ ನಡುವಿನ ವ್ಯತ್ಯಾಸ ಎಷ್ಟು? 18. ಹಾಗಾದ್ರೆ ಇವನು ನಾವಿಲ್ಲಿ 5x ಅನುಪಾತ 3x ಅಂತ ತಗೋಣ. ನೆಕ್ಸ್ಟ್, ಅವುಗಳ ಅನುಪಾತ ಎಷ್ಟು? ಅವುಗಳ ನಡುವಿನ ವ್ಯತ್ಯಾಸ ಎಷ್ಟು? 18. ಹಾಗಿದ್ರೆ 5x - 3x = 18. ವ್ಯತ್ಯಾಸ ಅಂದ್ರೆ ನಾವಿಲ್ಲಿ ಕಲಿಬೇಕು, ಮೊತ್ತ ಅಂದ್ರ ಕೂಡಿಸ್ಬೇಕು. 5x - 3x = 18. ನೋಡ್ರಿ, 5x - 3x ಅಂದ್ರೆ ಕಳೆದ್ರೆ ಎಷ್ಟಾಗುತ್ತೆ? 2x = 18. ನೆಕ್ಸ್ಟ್, ಈ x ಅನ್ನ ಇಲ್ಲೇ ಇಟ್ಕೊಂಡು ಈ ಎರಡನ್ನ ಈ ಕಡೆ ಕಳಿಸಿದಾಗ ಏನಾಗುತ್ತೆ? ಇದು x = 18 ಡಿವೈಡೆಡ್ ಬೈ 2 ಆಗುತ್ತೆ. 2 ಒಂದೇ 2 9 18. ಹಾಗಾದ್ರೆ ಎಷ್ಟು ಬಂತು? x = 9 ಬಂತು. x = 9. ನೆಕ್ಸ್ಟ್, ಈ x ದ ಬೆಲೆಯನ್ನ ನಾವಿಲ್ಲಿ 5x ಮತ್ತು 3x ಗಳಲ್ಲಿ ಹಾಕಿದಾಗ ನಮ್ಗೆ ಏನ್ ಸಿಗುತ್ತಾ? ಆ ಸಂಖ್ಯೆಗಳು ಸಿಗ್ತಾವ. ಹಾಗಾದ್ರೆ ನಾವು ಹಾಕಿ ನೋಡ್ರಿ. 5x = 5 × 9 9 45. ನೆಕ್ಸ್ಟ್, 3x = 3 × 9 9 27. ನೋಡ್ರಿ, ಆ ಸಂಖ್ಯೆಗಳು ಯಾವುವು? 45 ಮತ್ತು 27. ಹಾಗಾದ್ರೆ ನೋಡ್ರಿ, ಅವುಗಳ ನಡುವಿನ ವ್ಯತ್ಯಾಸ 18 ಆಗುತ್ತಾ ಇಲ್ಲ ನೋಡ್ರಿ? 45 - 27. ನೋಡ್ರಿ, ಒಂದ್ ಕೈಲ ತಗೊಂಡು 15 7 8 4 3 1. ಅವುಗಳ ನಡುವಿನ ವ್ಯತ್ಯಾಸ 18 ಬಂತು. ಹೌದಾ? ಹಾಗಾದ್ರೆ ಆ ಸಂಖ್ಯೆಗಳು ಯಾವುವು? 45 ಮತ್ತು 27. ನೆಕ್ಸ್ಟ್ ನೋಡ್ರಿ, 5ನೇ ಪ್ರಶ್ನೆ. ಚೈತ್ರ ಮತ್ತು ಪೂಜಾಳ ವಯಸ್ಸು
5:7 ಅನುಪಾತದಲ್ಲಿವೆ. 4 ವರ್ಷಗಳ ನಂತರ ಅವರ ವಯಸ್ಸಿನ ಮೊತ್ತ 56 ವರ್ಷಗಳು. ಹಾಗಾದ್ರೆ ಚೈತ್ರಾಳ ವಯಸ್ಸು ಎಷ್ಟು? ನೋಡ್ರಿ ಇಲ್ಲಿ ಆಗಲೇ ನಾವು ರಾಹುಲ್ನ ವಯಸ್ಸು ಮತ್ತು ರಾಹುಲ್ನ ತಾಯಿಯ ವಯಸ್ಸು ಮಾಡಿದ್ವಲ್ಲ, ಅದೇ ತರ ಇದು. ಚೈತ್ರ ಮತ್ತು ಪೂಜಾಳ ವಯಸ್ಸು 5:7. 4 ವರ್ಷಗಳ ನಂತರ ಅವರ ವಯಸ್ಸಿನ ಮೊತ್ತ 56. ಹಾಗಾದ್ರೆ ಚೈತ್ರಾಳ ವಯಸ್ಸನ್ನು ನಾವಿಲ್ಲಿ ಕಂಡುಹಿಡಿಬೇಕು. ನೋಡ್ರಿ, ಚೈತ್ರ ಮತ್ತು ಪೂಜಾಳ ವಯಸ್ಸಿನ ಅನುಪಾತ ಎಷ್ಟಾಯ್ತು ನೋಡ್ರಿ? 5:7. ಹಾಗಾದ್ರೆ 4 ವರ್ಷಗಳ ನಂತರ ನಾಲ್ಕು ವರ್ಷಗಳ ನಂತರ ಎಷ್ಟಾಗುತ್ತೆ ಇದು? 5x + 4 ಅನುಪಾತ 7x + 4. ಹೌದಾ? ಹಾಗಾದ್ರೆ 4 ವರ್ಷಗಳ ನಂತರ ಅವರ ವಯಸ್ಸಿನ ಮೊತ್ತ ಎಷ್ಟು? 56. ಅಂದ್ರೆ ಇವೆರಡನ್ನ ಕೂಡಿಸಿದ್ರೆ ಎಷ್ಟಾಗಬೇಕು? 56 ಆಗ್ಬೇಕು. ನೋಡ್ರಿ, 5x + 4 ಪ್ಲಸ್ 7x + 4 ಎಷ್ಟು? 56. ಇದು 4 ವರ್ಷಗಳ ನಂತರ ಅವರ ವಯಸ್ಸಿನ ಮೊತ್ತ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈ 5x ಮತ್ತು 7x ಅನ್ನ ಕೂಡಿಸ್ಬೇಕು. ಎಷ್ಟಾಗುತ್ತಿದ್ದು? 12x + 4 + 4 8 56. ಈ +8 ಅನ್ನ ಈಕ್ವಲ್ಟಿಂದ ಈ ಕಡೆ ಕಳಿಸಿದಾಗ ಏನಾಗ್ತದ? -8 ಆಗುತ್ತಾ? 12x = 56 - 8. ನೆಕ್ಸ್ಟ್ ನೋಡ್ರಿ, 12x = 56 -8 ಮಾಡಿದ್ರೆ ಎಷ್ಟಾಗುತ್ತೆ? 48. ಹೌದಾ? ನೆಕ್ಸ್ಟ್ ನಮ್ಗೇನಿಲ್ಲಿ x ಬೇಕು. ಹಾಗಾಗಿ ಈ 12ಅನ್ನ ಈ ಕಡೆ ಕಳಿಸಿದಾಗ ಏನಾಗುತ್ತಾ? /12 ಆಗುತ್ತಾ? ಹೌದಾ? x = 48 /12. ಹೌದಾ? ಈಗ 12 4. ಹೌದಾ? 12 4 48. ಹಾಗಾದ್ರೆ ಇಲ್ಲಿ ಏನ್ ಸಿಕ್ತು? x = 4 ಸಿಕ್ತು. ನೆಕ್ಸ್ಟ್ ನೋಡ್ರಿ, x = ನಮ್ಗೆ 4 ಸಿಕ್ತಿ. ಹಾಗಾದ್ರೆ ಅವ್ರು ಏನ್ ಕೇಳಿದಾರೆ? ಚೈತ್ರಾಳ ವಯಸ್ಸು ಕೇಳಿದಾರೆ. ಹೌದಾ? ಹಾಗಾದ್ರೆ ನೋಡ್ರಿ, ಚೈತ್ರಾಳ ವಯಸ್ಸು ಎಷ್ಟೈತಿ ಇಲ್ಲಿ? 5x + 4. 4 ವರ್ಷಗಳ ನಂತರ ಅವರ ವಯಸ್ಸು 5x + 4. ಹೌದಾ? ಚೈತ್ರಾಳ ವಯಸ್ಸು. ಈಗಿನ ವಯಸ್ಸು ಅಂತ ಕೊಟ್ಟಿದ್ರೆ 5x ತಗೋಬೇಕು. 4 ವರ್ಷಗಳ ನಂತರ ಅಂದ್ರೆ 5x + 4 ತಗೋಬೇಕು. 5x + 4. ಹಾಗಾದ್ರೆ 5 × x ಅಂದ್ರೆ 4 + 4 5 4 20 + 4 24. ಹಾಗಾದ್ರೆ ಚೈತ್ರಾಳ ಈಗಿನ ವಯಸ್ಸು ಅಂದ್ರೆ 4 ವರ್ಷಗಳ ನಂತರದ ವಯಸ್ಸು. ಚೈತ್ರಾಳ 4 ವರ್ಷಗಳ ನಂತರದ ವಯಸ್ಸು ಎಷ್ಟು? 24. ನೆಕ್ಸ್ಟ್ ನೋಡ್ರಿ, 6ನೇ ಪ್ರಶ್ನೆ. ಒಂದು ತರಗತಿಯಲ್ಲಿ ಹುಡುಗ ಮತ್ತು ಹುಡುಗಿಯರ ಸಂಖ್ಯೆ 7:5. ಹುಡುಗರ ಸಂಖ್ಯೆ ಹುಡುಗಿಯರಿಗಿಂತ 8 ಹೆಚ್ಚು. ಹಾಗಾದ್ರೆ ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟು? ನೋಡ್ರಿ, ಇಲ್ಲಿ ಒಂದು ತರಗತಿಯಲ್ಲಿ ಹುಡುಗ ಮತ್ತು ಹುಡುಗಿಯರ ಸಂಖ್ಯೆ ಅನುಪಾತ 7:5. ಹುಡುಗರ ಸಂಖ್ಯೆ ಹುಡುಗಿಯರಿಗಿಂತ 8 ಹೆಚ್ಚು. ನೋಡ್ರಿ, ಹುಡುಗರು ಹುಡುಗಿಯರು ಎಷ್ಟು ಜನ ಅಂದ್ರ ಅವ್ರಿಗಿಂತ 8 ಜನ ಜಾಸ್ತಿ ಅದಾರಂತ. ಹಾಗಾದ್ರೆ ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟು? ಒಟ್ಟು ತರಗತಿಯ ಸ್ಟ್ರೆಂತ್ ಎಷ್ಟು? ಹಾಗಾದ್ರೆ ನೋಡ್ರಿ, ಇಲ್ಲಿ ತರಗತಿಯ
ಹುಡುಗ ಮತ್ತು ಹುಡುಗಿಯರ ಸಂಖ್ಯೆ ಎಷ್ಟು? 7:5. 7 ಅನ್ನೋದು ಹುಡುಗರ ಸಂಖ್ಯೆ, 5 ಅನ್ನೋದು ಹುಡುಗಿಯರ ಸಂಖ್ಯೆ ಅನುಪಾತ. ಹಾಗಾದ್ರೆ ಇದನ್ನ ನಾವು ಯಾವ ತರ ಬರ್ಕೋಬಹುದು? 7x ಅನುಪಾತ 5x. ಹೌದಾ? ಈಗ ಹುಡುಗರ ಸಂಖ್ಯೆ ಹುಡುಗಿಯರಿಗಿಂತ 8 ಹೆಚ್ಚು. ಹೌದಾ? 8 ಹೆಚ್ಚು ಅಂದ್ರೆ ಎಷ್ಟು? +8. +8 ಆಡ್ ಮಾಡ್ಬೇಕು. ಯಾವ್ದಕ್ಕೆ? ಹುಡುಗಿಯರ ಸಂಖ್ಯೆಗೆ. ಹೌದಾ? ಈಗ ನೋಡ್ರಿ, ಹುಡುಗರ ಸಂಖ್ಯೆ ಯಾವ್ದಕ್ಕೆ ಸಮ? ಹುಡುಗಿಯರಿಗಿಂತ 8 ಹೆಚ್ಚು. ಹೌದಾ? +8. ನೆಕ್ಸ್ಟ್ ನೋಡ್ರಿ, ಈ 5x ಈ ಕಡೆ ತಗೊಂಡ್ಬರ್ರಿ. 7x - 5x = 8. 7x - 5x ಅಂದ್ರೆ ಎಷ್ಟಾಗುತ್ತೆ? 2x = 8. ನಮ್ಗೆ ಏನ್ ಬೇಕು? ಇಲ್ಲಿ x ಬೇಕು. ಹಾಗಾಗಿ ಈ 2 ಈ ಕಡೆ ಕಳಿಸಿದಾಗ ಏನಾಗುತ್ತಾ? 8/2 ಆಗುತ್ತಾ. ಹಾಗಾದ್ರೆ x = 4 ಆಗುತ್ತೆ. ನಮಗೆ ಸಿಕ್ತಿಲ್ಲಿ x ಸಿಕ್ತಿ. ಹಾಗಾದ್ರೆ ಈ x ಅನ್ನ 7x ಮತ್ತು 5x ಅಲ್ಲಿ ಹಾಕ್ರೆ ಅವಾಗ ನಮ್ಗೆ ಏನ್ ಸಿಗುತ್ತಾ? ಒಟ್ಟು ಮಕ್ಕಳ ಸಂಖ್ಯೆ ಸಿಗುತ್ತಾ. ಹೌದಾ? ನೋಡ್ರಿ, 7x + 5x. x ಅಂದ್ರೆ ಎಷ್ಟೈತಿ? 4 + 5 × 4. 7 4 28 + 5 4 20. 28 + 20 48. ಇದೇನು? ಒಟ್ಟು ಮಕ್ಕಳ ಸಂಖ್ಯೆ. ತರಗತಿಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 48. ಇಲ್ಲಿ ನೋಡ್ರಿ, 28 ಅನ್ನೋದು ಹುಡುಗರ ಸಂಖ್ಯೆ, 20 ಅನ್ನೋದು ಹುಡುಗಿಯರ ಸಂಖ್ಯೆ. ಈಗ ಹುಡುಗಿಯರ ಸಂಖ್ಯೆಗಿಂತ ಹುಡುಗರ ಸಂಖ್ಯೆ ಎಷ್ಟೈತಿ? 8 ಜಾಸ್ತಿ ಐತಿ. ಹೌದಾ? ಹುಡುಗಿಯರು 20 ಮಂದಿ ಇರ್ತಾರ, ಹುಡುಗರು 28 ಅದಾರ. ಹೌದಾ? ಅದೇ ಕೊಟ್ಟಿರೋದಿಲ್ಲ. ಹುಡುಗರ ಸಂಖ್ಯೆ ಹುಡುಗಿಯರಿಗಿಂತ 8 ಹೆಚ್ಚು. ಹೌದಾ? ಹಾಗಾದ್ರೆ ಒಟ್ಟು ಮಕ್ಕಳ ಸಂಖ್ಯೆ 48. ನೆಕ್ಸ್ಟ್ ನೋಡ್ರಿ, 7ನೇ ಪ್ರಶ್ನೆ. 2 ಸಂಖ್ಯೆಗಳು 8:3 ಅನುಪಾತದಲ್ಲಿವೆ. ಆ ಸಂಖ್ಯೆಗಳ ಮೊತ್ತ 143 ಆಗಿದ್ದರೆ ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ. ನೋಡ್ರಿ, 2 ಸಂಖ್ಯೆಗಳ ಅನುಪಾತ ಕೊಟ್ಟರೆ ಎಷ್ಟು? 8:3. ಆ ಸಂಖ್ಯೆಗಳ ಮೊತ್ತ ಕೊಟ್ಟರೆ ಎಷ್ಟು? 143. ಹಾಗಾದ್ರೆ ಆ ಸಂಖ್ಯೆಗಳು ಯಾವ ಅಂತ ನಾವಿಲ್ಲಿ ಕಂಡುಹಿಡಿಬೇಕು. ಹಾಗಾದ್ರೆ ನೋಡ್ರಿ, 2 ಸಂಖ್ಯೆಗಳು ಯಾವಪ್ಪ? 2 ಸಂಖ್ಯೆಗಳ ಅನುಪಾತ ಎಷ್ಟು ಕೊಟ್ರ? 8:3. ಹಾಗಾದ್ರೆ ಆ ಸಂಖ್ಯೆಗಳ ಮೊತ್ತ ನೋಡ್ರಿ, ಈ ಸಂಖ್ಯೆ ನಾವು 8x ಅನುಪಾತ 3x ಅಂತ ಬರ್ಕೋಬಹುದು. ಅವುಗಳ ಮೊತ್ತ ಎಷ್ಟು? 143. ಅಂದ್ರೆ 8x + 3x = 143. ನೆಕ್ಸ್ಟ್ ನೋಡ್ರಿ, ಈ 8x + 3x ಅಂದ್ರೆ ಎಷ್ಟು? 11x = 143. ಹಾಗಾದ್ರೆ ಈ x ಅನ್ನ ಇಲ್ಲೇ ಇಟ್ಕೊಂಡು ಈ 11 ಈ ಕಡೆ ಕಳಿಸಿದಾಗ ಏನಾಗುತ್ತಾ? 143 / 11. ಈ 11ರಿಂದ 143 ಭಾಗಾಕಾರ ಮಾಡಿದಾಗ x = ನೋಡ್ರಿ, 11 11 11. 4ರಲ್ಲಿ 1 ಹೋದ್ರ 3 ಉಳಿತು, 33 ಆಯ್ತು. 11 3 33. ಹಾಗಾದ್ರೆ x = ಎಷ್ಟು? 13. x ನ ಬೆಲೆ ಎಷ್ಟು? 13 ಸಿಕ್ತಿ. ಹಾಗಾದ್ರೆ ಈ x ನ ಬೆಲೆಯನ್ನ ಇದರಲ್ಲಿ ಹಾಕ್ರೆ 8x = 8 × x = 13. ನೋಡ್ರಿ, 18 3 104. ಹೌದಾ? ನೆಕ್ಸ್ಟ್ ನೋಡ್ರಿ, 3x = 3 × 13. 13 3 ಎಷ್ಟು? 39. ಹೌದಾ? ಹಾಗಾದ್ರೆ ನೋಡ್ರಿ, 2 ಸಂಖ್ಯೆಗಳ 8:3 ಅನುಪಾತದಲ್ಲಿವೆ. ಆ ಸಂಖ್ಯೆಗಳ ಮೊತ್ತ 143. ಆ ಸಂಖ್ಯೆಗಳು ಯಾವಪ್ಪ ಅಂದ್ರೆ ಒಂದು 104 ಮತ್ತೊಂದು 39. ಹಾಗಾದ್ರೆ 2 ಸಂಖ್ಯೆಗಳನ್ನ ಕೂಡಿಸಿ ನೋಡ್ರಿ, 143 ಬರ್ತಾ ಇಲ್ಲ. 104 + 39. 9 3 9 4 13. ಕೈಲ 1 3 1 4. ಹೌದಾ? ಹಾಗಾದ್ರೆ ಆ ಸಂಖ್ಯೆಗಳು 104 ಮತ್ತು 39. ನೆಕ್ಸ್ಟ್ 8ನೇ ಪ್ರಶ್ನೆ.
5 -2 -9 -16 ಈ ಸಮಾಂತರ ಶ್ರೇಣಿಯ 50ನೇ ಪದವನ್ನ ಕಂಡುಹಿಡಿಯಿರಿ. ನೋಡಿ, ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಇಲ್ಲಿ ಕೊಟ್ಟಿರುವಂತಹ ಸಮಾಂತರ ಶ್ರೇಣಿಯ 50ನೇ ಪದವನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಹಾಗಾದ್ರೆ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಬೇಕಾದ್ರೆ ನಮ್ಗೆ ಏನೇನ್ ಬೇಕಪ್ಪ? ಮೊದ್ಲು ನೋಡ್ರಿ, ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯುವಂತ ಸೂತ್ರ Tn = a + n - 1 × d. ಹೌದಾ? ಈಗ ಇಲ್ಲಿ ನೋಡ್ರಿ, ಏನೇನ್ ಬೇಕು ನಮ್ಗೆ? ಎ ಬೇಕು, ಡಿ ಬೇಕು ಮತ್ತು ಎನ್ ಬೇಕು. ಹೌದಾ? ನೋಡ್ರಿ, ಎ ಅಂದ್ರೆ ಮೊದಲನೇ ಪದ ಎಷ್ಟು? 5. ಹಾಗಾದ್ರೆ ಡಿ ಸಾಮಾನ್ಯ ವ್ಯತ್ಯಾಸ ಅಂದ್ರೆ a2 - a1. a2 - a1 ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ರಿ? a2 ಅಂದ್ರೆ -2, a1 ಅಂದ್ರೆ +5 ಐತಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಾ? 5 2 7 -7 ಆಗುತ್ತಾ? ಹಾಗಾದ್ರೆ ಎನ್ ಎಷ್ಟು? 50. 50ನೇ ಪದವನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಹಾಗಾದ್ರೆ T50 = a ಅಂದ್ರೆ ಎಷ್ಟು? 5 ಪ್ಲಸ್ ಎನ್ ಅಂದ್ರೆ 50 -1 ಇಂಟು ಡಿ ಅಂದ್ರೆ ಎಷ್ಟೈತಿ ಇಲ್ಲಿ? -7. ನೆಕ್ಸ್ಟ್ ನೋಡ್ರಿ, ಅಲ್ಲಿ 55 ಪ್ಲಸ್ 50 -1 ಅಂದ್ರೆ ಎಷ್ಟು? 49 ಇಂಟು -7. 5 ಪ್ಲಸ್ 49 ಇಂಟು -7 ಎಷ್ಟಾಗುತ್ತೆ ನೋಡ್ರಿ? -9 63 ಕೈಲ 6 7 4 28 28 6 34. ನೆಕ್ಸ್ಟ್ T50 = ನೋಡ್ರಿ, 5 - 343 ಎಷ್ಟಾಗುತ್ತೆ ನೋಡ್ರಿ? 338 -338. ಹಾಗಾದ್ರೆ ಈ ಸಮಾಂತರ ಶ್ರೇಣಿಯ 50ನೇ ಪದ ಎಷ್ಟು? -338. 9ನೇ ಪ್ರಶ್ನೆ. ಒಂದು ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವು 150 m². ಹಾಗಾದರೆ ಇದರ ಘನಫಲವು ಎಷ್ಟು? ನೋಡ್ರಿ, ಇಲ್ಲಿ ಒಂದು ಚೌಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು? 150 m². ಹಾಗಿದ್ರೆ ಅದರ ಘನಫಲ ಎಷ್ಟು? ನೋಡ್ರಿ, ಇದೇನ್ ಕೊಟ್ಟಾರ? ಮೊದ್ಲು ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು? 150 m². ಹೌದಾ? ಹಾಗಾದ್ರೆ ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತ ಸೂತ್ರ ಏನು? 6a² = 150. ಹೌದಾ? ಈ ಚೌಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು? 150. ಹೌದಾ? ಈಗ ನೋಡ್ರಿ, ಈ a² ಇಲ್ಲೇ ಇಟ್ಕೊಂಡು ನಾವು 6 ಅನ್ನ ಈ ಕಡೆ ಕಳಿಸಿದಾಗ ಏನಾಗುತ್ತೆ? ಇದು 150 / 6 ಆಗುತ್ತೆ. ಹೌದಾ? ಹಾಗಿದ್ರೆ ನೆಕ್ಸ್ಟ್ a² = ನೋಡ್ರಿ, ಇದನ್ನ ಕಟ್ತಾ ನೋಡ್ರಿ, 6 1 6 2 12 3 ಉಳಿತು, 6 5 30 ಎಷ್ಟಾಯ್ತದ? 25. ಹಾಗಾದ್ರೆ ಈ ಸ್ಕ್ವೇರ್ನ ಈ ಕಡೆ ಕಳಿಸಿದಾಗ ಏನಾಗುತ್ತದೆ? a = 5 ಆಗುತ್ತೆ. ಹೌದಾ? ನಮಗೆ ಇಲ್ಲಿ ಏನ್ ಸಿಕ್ತು? a ಅಂದ್ರೆ ಒಂದ್ ಸೈಡ್ ನ ಅಳತೆ ಸಿಕ್ತು. ಒಂದು ಬಾಹುವಿನ ಅಳತೆ ಎಷ್ಟು? 5. ಈಗ ಇಲ್ಲಿ ಏನ್ ಕೇಳಿದಾರೆ? ಘನಫಲ, ಚೌಕಘನದ ಘನಫಲ. ಹಾಗಾದ್ರೆ ಚೌಕಘನದ ಘನಫಲವನ್ನ ಕಂಡುಹಿಡಿಯುವಂತ ಸೂತ್ರ ಏನು? a³. ಹೌದಾ? ಹಾಗಿದ್ರೆ a ಎಷ್ಟೈತಿ ಇಲ್ಲಿ? 5. 5³ ನೆಕ್ಸ್ಟ್ 5³ ಬಂದ್ರೆ ಎಷ್ಟಾಗುತ್ತೆ ನೋಡ್ರಿ? 5 5 25 25 125 125 ಕ್ಯೂಬಿಕ್ ಮೀಟರ್. ಇದೇನು? ಚೌಕಘನದ ಘನಫಲ. ನೆಕ್ಸ್ಟ್ ನೋಡ್ರಿ, 10ನೇ ಪ್ರಶ್ನೆ. 12 8 10 5 13 18 ಈ ಅಂಕಿಗಳ ಮಧ್ಯಾಂಕವು ಎಷ್ಟು? ನೋಡ್ರಿ, ಈ ಅಂಕಿಗಳ ಮಧ್ಯಾಂಕವನ್ನ ಇಲ್ಲಿ ಕಂಡು ಹಿಡಿಬೇಕು. ನೋಡ್ರಿ ಯಾವ ತರ. ನೋಡ್ರಿ ಏನ್ ಕೊಟ್ರಿ ಇಲ್ಲಿ? 12 8 10 5 13
ಮತ್ತು 18. ಈ ಅಂಕಿಗಳ ಮಧ್ಯಾಂಕವನ್ನ ನಾವಿಲ್ಲಿ ಕೊಟ್ಟಾಗ ಏನ್ ಮಾಡ್ಬೇಕು, ನಾವ್ ಇವುಗಳನ್ನ ಏರಿಕೆ ಕ್ರಮದಲ್ಲಿ ಬರ್ಕೋಬೇಕು. ನೋಡ್ರಿ 5, 8, ನೆಕ್ಸ್ಟ್ 10, 12, 13, 18 ಈ ತರ ಏರಿಕೆ ಕ್ರಮದಲ್ಲಿ ಬರ್ಕೊಂಡಾಗ ನಮಗ ಮಧ್ಯಾಂಕವನ್ನ ಕಂಡುಹಿಡಿಯೋದು ಸುಲಭ ಆಗುತ್ತೆ. ಈಗ ನೋಡ್ರಿ 1, 2, 3, 4, 5, 6 ಅದಾವು. ಒಟ್ಟು 6 ಸಂಖ್ಯೆಗಳದಾವ ನೋಡ್ರಿ. ಈ ಕಡೆಯಿಂದ 1, ಈ ಕಡೆಯಿಂದ 1, 1, 1. ಈ ಮಧ್ಯದಲ್ಲಿ ಈ 2 ಸಂಖ್ಯೆಗಳು ಉಳಿದುವು. ಹೌದಾ? ಈ 2 ಸಂಖ್ಯೆಗಳನ್ನ ತಗೊಂಡು 10 + 2 ಡಿವೈಡೆಡ್ ಬೈ 2 ಮಾಡ. ನೆಕ್ಸ್ಟ್ 10 + 12 22 ಡಿವೈಡೆಡ್ ಬೈ 2. 2 ಒಂದ್ಲೆ 2 11. ಹಾಗಾದ್ರೆ ಈ ಸರಣಿಯ ಮಧ್ಯಾಂಕ ಎಷ್ಟು? 11. ಓಕೆ ಓಕೆ ಇವತ್ತಿನ ತರಗತಿಯಲ್ಲಿ ನಾವು ಸುಮಾರು 10 ಪ್ರಶ್ನೆಗಳನ್ನ ತಿಳ್ಕೊಂಡಿದ್ದೇವೆ. ಈ ತರಗತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ, ಮತ್ತು ನಮ್ಮ ಪಾಟೀಲ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ತಮ್ಮ ಪ್ರೋತ್ಸಾಹವನ್ನ ನಮಗೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಹಾಗೆ ಈ ತರಗತಿಯನ್ನ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಈ ವಿಡಿಯೋದ ಸದುಪಯೋಗನ ಅವರು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.